ಒಂಚೂರು Welcome back to my YouTube channel. Hi guys. ಸೊ ಇವಾಗ ನಾವು ಸುಮ್ಮನೆ ಕೂತಿದ್ವಿ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಇಬ್ಬರು. ಅದಕ್ಕೆ ಏನು ಮಾಡೋದು ಅಂತ ಡಿಸೈಡ್ ಮಾಡಿ ಹೆಂಗೋ ಈಗ ಜಸ್ಟು ಎಲ್ಲ ತಲೆನೋವೆಲ್ಲ ಇಳಿಸ್ಕೊಂಡು ಸುಮ್ಮನೆ ಕೂತಿದ್ವಲ್ಲ, ಹಾಗೆ ಸುಮ್ಮನೆ ಎಲ್ಲಾದರೂ ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿದ್ದೀವಿ. ಸುಮ್ಮನೆ ಹಂಗೆ ಹೋಗೋದು, ಹಿಂಗೆ ಹೋಗೋದು, ಸುಮ್ಮನೆ ಹಿಂಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ವಿ. ಎಲ್ಲಿಗಂತ ಗೊತ್ತಿಲ್ಲ, ಸುಮ್ಮನೆ ರೆಡಿ ಆಗಿದ್ದೀವಿ ಅಷ್ಟೇ. ಸೊ ನೋಡುವ ಎಲ್ಲಿಗೆ ಹೋಗ್ತೀವಿ, ಏನು ಬರ್ತೀವಿ ನಮಗೂ ಗೊತ್ತಿಲ್ಲ, ನೋಡೋಣ ಬುದ್ಧಕ್ಕೆ. ಓಕೆ, ನಾವೀಗ ಹೊರಡುವ. ಎಸ್, ಲೆಟ್ಸ್ ಡೂ ದಿಸ್. ನಾನು ಈ ಚಪ್ಪಲಿ ಹಾಕೋತಾ ಇದ್ದೀನಿ. ಅಯ್ಯ, ಅವಳು ಕರ್ಲ್ ಕ್ರೀಮ್ ಯೂಸ್ ಮಾಡಿದ್ದಾಳೆ, ಪ್ರಿಚಿ ಆಗಿಬಿಟ್ಟಿದೆ ಅವಳ ಕರ್ಲು. ಯು ವಿಲ್ ಡೂ ನೋ. ಸಿ, ಅದು ಕಾಪಿಡೆನ್ಸ್ ಅದು ನಿನ್ನ ಮೇಲೆ ನನಗಿರೋ ಕಾಪಿಡೆನ್ಸ್. ಓಕೆ, ನನಗೆ ಯಾವ ಟೀ ಡಿಕಾಕ್ಷನ್ನು ಇಲ್ಲ, ಅದಕ್ಕೆ ನಿನ್ನ ಮೇಲೆ ನನಗೆ ಕಾಪಿಡೆನ್ಸ್. ವಾಕೆ ಪೀಪಲ್, ನಾವಿವಾಗ ಅದೇ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ, ದೇವರನಿಗೂ ಗೊತ್ತಿಲ್ಲ, ಸುಮ್ಮನೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದೇ ಸುಮ್ಮನೆ ಸುತ್ತಾಕೋ ಬರೋದು, ಅದಕ್ಕೆ ಹೋಗ್ತಿರೋದು. ಅಮ್ಮ ಕಟ್ತಿದ್ದೀನಲ್ಲ. ಹಾಂ, ಸೊ ಹೋಗ್ತಿದ್ದೀವಿ. ಕೆಳಗಡೆ ಯಾರು ಇದ್ದಾರೆ, ನಾನು ಹಿಂಗೆ ಉಲ್ಟ ಪುಟ್ಟ ಕ್ಯಾಮ್ರಾ ಇಟ್ಕೊಂಡು ಕಾಪಿ ಬಿದ್ದು ಬಿಡ್ತಾರೆ. ಸೊ ಸೀದಾ ಮಾಡ್ಕೊಂಡು ಹೋಗುವ. ಹೊರಟು ಗಾಡಿ ಹತ್ತಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಹಿಂಗಿರಬೇಕು, ಗಾಡಿ ಕೀನ ಮರ್ತ್ಬಿಟ್ಟು ಬಂದ್ಬಿಡೋದು ಸೀದಾ ಕೆಳಗಡೆಗೆ. ಯಾರೊಬ್ಬ ನಿಮ್ಗೆ ಹೇಳ್ಕೊಟ್ಟಿದ್ದೆಲ್ಲ ನೀನೇ ಕೊಟ್ಟಿದ್ದೆ, ನನ್ನ ಮೇಲೆ ಹೇಳ್ಬಿಟ್ಲು ನಾನೇ ಹೇಳ್ಕೊಟ್ಟಿದ್ದು ಅಂತ. ಅಂದರೆ ಏನಾಗಿರುತ್ತೆ ಗೊತ್ತಾ, ನನ್ನ ಜೊತೆ ಸೇರಿ ಹಿಂಗೆ ಆಗ್ಬಿಟ್ಟಿದ್ಯಾ ಅಂತ ನಂಗೆ ಅರ್ಥ ಆಯಿತು ಅಷ್ಟೇ, ಇನ್ನೇನಿಲ್ಲ. ನಿಜ ಹೇಳಬೇಕಂದ್ರೆ ನಾವು ಹೊರಟಾಗ ಎಲ್ಲಿಗೆ ಹೋಗಬೇಕು ಅಂತ ಪ್ರಿಪೇರೇ ಆಗಿರಲಿಲ್ಲ. ಸುಮ್ಮನೆ ಹೋಗೋಣ ಬಾ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿ ಹೊರಟ್ವಿ. ನಮಗೆ ಇಂಟರ್ನ್ಶಿಪ್ಪು ಅದು ಇದು ಅಂತ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಇಡೀ ದಿನ ಆಫೀಸು ಎಲ್ಲ ಇರುತ್ತೆ. ಸೊ ಗಿಜಿ ಆಗಿಬಿಟ್ಟಿರುತ್ತೆ ತಲೆ. ನಮಗೊಂದು ಸ್ವಲ್ಪ ರಜಾ ಸಿಗೋದು ಕಡಿಮೆನೇ. ಇವತ್ತು ನಮಗೇನು ರಜಾ ಇರಲಿಲ್ಲ, ಹೋಗಿದ್ವಿ. ಸೊ ಇಂಡಿಪೆಂಡೆನ್ಸ್ ಡೇ ಆಗಿದ್ದರಿಂದ ನಮಗೇನು ರಜಾ ಕೊಟ್ಟಿರಲಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಆಮೇಲೆ ಆನ್ ದ ವೇ ಹೋಗ್ತಾ ಡಿಸೈಡ್ ಮಾಡಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಬೇರೆ ಏನೂ ಬೇಡ ಅಂತ. ನಾವು ಮೈಸೂರಿಯನ್ಸು, ಅಂದರೆ ಇಲ್ಲಿ ಬಂದು ಸೆಟಲ್ ಆದಮೇಲೆ ನಾವು ಆಗಿರೋ ಮೈಸೂರಿಯನ್ಸು, ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನಮ್ಮಿಂದ. ನಾವು ಬೇಜಾರಾದರೂ ಬೆಟ್ಟ, ಖುಷಿಯಾದರೂ ಬೆಟ್ಟ, ಏನು ಎಕ್ಸ್ಪ್ರೆಷನ್ ಇದ್ರೂ ನಾವು ಬೆಟ್ಟದಲ್ಲೇ ತೋರಿಸ್ಕೊಳ್ಳೋದು. ಸೊ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಮಗೆ ದೇವಸ್ಥಾನದ ಒಳಗಡೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಆಬ್ವಿಯಸ್ಲಿ ಎಲ್ಲ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು, ಬಸ್ಗಳಲ್ಲಿ ಜನ ಬಂದಿದ್ದರು. ಅದರಿಂದ ನಾವು ಟೆಂಪಲ್ ಒಳಗಡೆ ಹೋಗಬೇಕಂತ ಯಾವ ಪ್ಲ್ಯಾನೂ ಇರಲಿಲ್ಲ, ಜಸ್ಟ್ ವ್ಯೂ ಪಾಯಿಂಟಿಗೆ ಹೋಗಿ ಬರೋಣ ಅಂತ. ನಾವು ಮೈಸೂರಲ್ಲೇ ಇರೋದ್ರಿಂದ ಪದೇ ಹೋಗ್ತಾನೆ ಇರ್ತೀವಿ. ನಮ್ಗೆ ಆಲ್ಮೋಸ್ಟ್ ಹೋಗಿ ಒಂಥರ ಅದೇನೋ ಒಂದು ಮನೆ, ಇನ್ನೊಂದು ಮನೆ ಥರನೇ ಫೀಲ್ ಆಗಿಬಿಟ್ಟಿರುತ್ತೆ. ಸೊ ನಮ್ಗೆ ಯಾವಾಗ ಹೋದ್ರೂ ನಡೆಯುತ್ತೆ ಅನ್ನೋ ಒಂಥರ. ಅದರಿಂದ ನಾವೇನು ಒಳಗಡೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಲಿಲ್ಲ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇಂಡಿಪೆಂಡೆನ್ಸ್ ಡೇ ಆಗಿದ್ದರಿಂದ ಎಲ್ಲ ಕಡೆನೂ ಲೈಟಿಂಗ್ಸ್ ಆನ್ ಆಗಿತ್ತು. ಇದೆಲ್ಲ ನಾರ್ಮಲ್ಲಾಗಿ ನಿಮಗೆ ಕಾಣ್ತಿರೋದು ಸಿಟಿ ಲೈಟ್ಸ್, ಬಟ್ ಎಕ್ಸಿಬಿಷನ್ ಲೈಟ್ಸ್ ಮತ್ತು ಅರಮನೆ ಲೈಟ್ಸ್ ಆನ್ ಮಾಡಿದರು. ನೀವು ಅಲ್ಲಿ ನೋಡ್ಬೋದು ದೂರದಲ್ಲಿ, ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಜಾಸ್ತಿ ಇಷ್ಟ ಆಗೋದು ಈ ವ್ಯೂ ಪಾಯಿಂಟ್ ಏರಿಯಾ ಯಾವಾಗಲೂ. ದೊಡ್ಡದು ಕೊಡಿ, ದೊಡ್ಡದು ನೋಡ್ಬಿಟ್ಟು ಬರ್ತೀವಿ.
ಪಾರ್ಕ್ಗಳು ಸ್ಟಾರ್ಟೆಡ್. ಏನೂ ಮಾಡೋಕ್ಕಾಗಲ್ಲ. ಪೀಪಲ್ ಆರ್ ಯೂಸ್ ಟು ದಟ್ ಹಿಯರ್. So if you guys have any confusion, we are going to Betta. We are already in Betta. We are in the viewpoint of Betta. ಯಪ್, ಆಲ್ರೆಡಿ ಬೆಟ್ಟದಲ್ಲಿದ್ದೀವಿ. ನಮ್ಮ ಬೆಟ್ಟದ ಬೈನಕಲರ್ ಸ್ಪೇಡ್ ಇವಾಗ ಓಪನ್ ಇರಲ್ಲ. ಈ ಹಾಗೆ ನೋಡು, ನಿನ್ನ ಕೊಟ್ಟಿರೋ ಬೈನಕಲರ್ ಇದೆಯಲ್ಲ, ಸೊ ಕಾಸ್ಟ್ಲಿ ಬೈನಕಲರ್ಸ್ ಇವ. ಅದರಲ್ಲಿ ಇನ್ನೇನು ಸ್ಪೆಷಲ್ ಇಲ್ಲ ಬ್ರೋ. ಲಿಟ್ರಲಿ 15 ಸೆಕೆಂಡ್ಸ್ಗೂ ಇದೆ, 15-20 ಸೆಕೆಂಡ್ಸ್ಗೇನೋ. 15-20 ಇಲ್ಲ, 80 ಸೆಕೆಂಡ್ಸ್ಗೆ. ಸೊ ಏರಿಯಲ್ ವ್ಯೂ. ನೀವೀಗ ನೋಡ್ತಾ ಇರೋದು ಏರಿಯಲ್ ವ್ಯೂ ಆಫ್ ಮೈಸೂರ್. ನೋಡೋದಕ್ಕೆ 2 ಕಣ್ಣು ನಿಜವಾಗ್ಲೂ ಸಾಲೋದಿಲ್ಲ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಅರಮನೆ, ಆಮೇಲೆ ಅಲ್ಲಿ ಒಂದು ರಿಂಗ್ ಥರ ಕಾಣ್ತಾ ಇರೋದು ಎಕ್ಸಿಬಿಷನ್ ಗ್ರೌಂಡ್. ಎಕ್ಸಿಬಿಷನ್ ಏನೂ ಇರಲಿಲ್ಲ, ಬಟ್ ಜಸ್ಟ್ ಅದೊಂದು ಇವತ್ತು ಟೂರಿಸ್ಟ್ಗಳು ಜಾಸ್ತಿ ಇರ್ತಾರೆ ಅನ್ನೋ ಇದಕ್ಕೆ ಆನ್ ಮಾಡಿದರು. ಸ್ಪೆಷಲ್ ಡೇಸಲ್ಲಿ ಆನ್ ಮಾಡ್ತಾರೆ. ಅದು ಬಿಟ್ಟರೆ ವೀಕೆಂಡ್ಸಲ್ಲಿ ಅರಮನೆ ಲೈಟ್ಸ್ ಆನ್ ಆಗಿರುತ್ತೆ. ನಾರ್ಮಲ್ ಡೇಸಲ್ಲಿ ಬರಬೇಡಿ, ಅದು ಆನ್ ಆಗಿರಲ್ಲ. ಅದಿರುತ್ತೆ ಅನ್ನೋ ಇದರಲ್ಲಿ ಬರಬೇಡಿ ಅಷ್ಟೇ. ಫ್ರೈಡೇ ಬಂದರೆ ನೀವು ಸಿಟಿ ಎಲ್ಲ ನೋಡಿ, ಸ್ಯಾಟರ್ಡೇ ಅರಮನೆ ಅದೆಲ್ಲ ನೋಡ್ಕೊಂಡು ಹೋಗ್ಬೋದು. ಲೈಟಿಂಗ್ಸ್ ಕಾಣುತ್ತೆ ನಿಮಗೆ. ಲೈಟಿಂಗ್ಸ್ನೇ ನೋಡೋಕ್ಕೆ ಅಂತ ಪಾಪ ಎಷ್ಟೊಂದು ಜನ ವೀಕ್ ಡೇಸಲ್ಲಿ ಬಂದುಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ವೀಕ್ ಡೇಸಲ್ಲಿ ಹಾಕೋದಿಲ್ಲ, ಅದು ಜಸ್ಟ್ ವೀಕೆಂಡ್ಸಲ್ಲಿ ಅಷ್ಟೇ ಹಾಕೋದು, ಯಾಕಂದರೆ ಟೂರಿಸ್ಟ್ಗಳಾಗ ಜಾಸ್ತಿ ಬರ್ತಾರೆ ಅಂತ ಅಂದ್ಬಿಟ್ಟು. ವ್ಯೂ ನೋಡ್ತಾ ಇದ್ದರೆ ಏನು ಟೆನ್ಷನ್ ಇದ್ರೂ ಮರ್ತೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು. ನಮಗಂತೂ ಅಲ್ಲಿಂದ ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆದರೆ ಒಂದು ಸ್ವಲ್ಪ ಜನ ಜಾಸ್ತಿ ಆಗಿಬಿಟ್ರು, ಅದರಿಂದ ಅಲ್ಲಿಂದ ಹೊರಟ್ಬಿಟ್ವಿ ಅಷ್ಟೇ. ಆದರೆ ನೀವೇ ನೋಡ್ಬೋದು. ಈ ಥರ ಏನಾದರೂ ನೀವು ಮೈಸೂರಿಗೆ ಬಂದರೆ ಆದಷ್ಟು ಬೆಟ್ಟಕ್ಕೆ ನೈಟ್ ಬರೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಈ ವ್ಯೂನ ನೀವು ನೋಡ್ಬೋದು. ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನಿಮಗೆ. ಸೊ ಈ ವ್ಯೂನ ನೀವು ಮಿಸ್ ಮಾಡ್ಕೊಂಡು ಹೋಗಿದ್ದೀರಾ ಮೈಸೂರಿಂದ ಅಂದರೆ ನೀವು ಬೆಟ್ಟಕ್ಕೆ ಬಂದಿದ್ದು ಒಂಥರ ಅರ್ಧ ವೇಸ್ಟ್ ಆದಂಗೆ. ಅರ್ಧ ದೇವರಾದರೆ ಇನ್ನು ಅರ್ಧ ಇದು. ಹೆಂಗಿತ್ತಮ್ಮ ಬೆಟ್ಟದ ವ್ಯೂ? ಫಸ್ಟ್ ಟೈಮ್ ಅಲ್ವಾ? ಯಾ, ಪ್ಲೀಸ್ ರಿವ್ಯೂ. ಮ್ಯಾಜಿಕ್. ಬೇಕಾದ್ರೆ ಸ್ವೀಟ್ ಕಾರ್ನ್ ಅಲ್ವಾ? ಎಷ್ಟು ಸ್ವೀಟ್ ಕಾರ್ನ್? ಹಾಂ, ಎಷ್ಟು ಸ್ವೀಟ್? 50 ರೂಪಾಯಿ. ಒಂದೇ ಕೊಡಿ, 2 ಕಟ್ ಮಾಡಿ ಅಷ್ಟೇ. ಹಾಂ, ಖಾರ. ಚುರ್ಮುರಿ ಎಷ್ಟು ಕೊಡಿ? ಚುರ್ಮುರಿ ಬೇಡ. ಚುರ್ಮುರಿ ಇಲ್ಲ ಇಲ್ಲ ಬೇಡ. ಡಿಫಿಕಲ್ಟಿ. ಇಷ್ಟೇನಲ್ವಾ? ಅದಕ್ಕೆ ಇಡ್ಕೊ. ನನಗಾಗಿದ್ದ ಅವಮಾನ ನಾನು ಹೇಳ್ಕೊತೀನಿ. ಹೇಳ್ಕೊ. ನನಗೆ ಇಲ್ಲಿ ಬಾ, ಈ ಕಡೆ ಬಾ, ಅವರು ನಗಾಡ್ತಾರೆ ಆಮೇಲೆ. ಯಾರು ಬಿಟ್ಟಿದ್ದಾರೆ ಹೇಳು? ಹಿಂದೆ ನಿಂತ್ಕೊಂಡು ಚೂರು ಡೆಮೋ ತೋರಿಸ್ತೀನಿ. ಹಂಗ ನಾನು ಅಲ್ಲಿ ಜೋಳ ತಿನ್ನೋಕ್ಕೆ ಅಂತ ಕುತ್ಕೊಂಡೆ. ತುಂಬ ಹೈಟ್ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲೆಲ್ಲ ಒಂದು ಕಲ್ ಮೇಲೆ ಹಾಕ್ಬಿಟ್ಟು ಅಲ್ಲಿರೋ ಬರೋರೆಲ್ಲ ನನ್ನ ನೋಡ್ಬಿಟ್ಟು ಓ ಸಾಧನೆ ಅನ್ನೋ ಲೆವೆಲ್ಗೆ. ಅದು ತುಂಬ ಇಟ್ಟಿದೆ. ನನ್ನ ನೈಟಿಗೆ ನಾನು ಏನು ಮಾಡಲಿರೋ, ನಾನಿರೋದೇ ಇಷ್ಟು. ಇವಳು ಟುಪಕ್ಕ ತತ್ಬಿಟ್ಟು ಕೂತ್ಕೊಬಿಟ್ಲು. ಎಷ್ಟು? ಇಷ್ಟು ಅಷ್ಟ ಆಯ್ತು. ಇವಳು ಟುಪಕ್ಕ ಹಿಂಗೆ ಹತ್ಬಿಟ್ಟು ಒಂದೇ ಸರಿ ಕೂತ್ಕೊಬಿಟ್ಲು. ನಂಗೆ ಹತ್ತಕ್ಕೆ ಆಗ್ತಿಲ್ಲ. ಅದಕ್ಕೆ ಆಮೇಲೆ ಸರ್ಕಸ್ ಅಂದ್ಬಿಟ್ಟು ಅಲ್ಲಿ ಹತ್ಕೊ ಕೂತ್ಕೊಂಡು ಚಿಕ್ಕ ಮಕ್ಕಳು ಕೂಡ ನಾನು ನೋಡಿ ನಗಾಡ್ಬಿಟ್ಟು ಇಟ್ಸ್ ಹರ್ಟ್ಸ್. ಇಲ್ಲಿ ನೋಡಿದ್ರೆ ಈ ಅಣ್ಣ ಇವಾಗ ಗಾಡಿಲೇ ಗುದ್ಬಿಡಕ್ಕೆ ಬಂದರು.
ಏನು ಮಾಡೋಕ್ಕಾಗಲ್ಲ. ಒಂದು ಸೀಟ್ ಸಿಕ್ಕಿದೆ, ನಾನು ಕೂತಿದ್ದೀನಿ. ನೀವು ಬೇಕಾ ಬಂದು ಕೂತ್ಕೊ. ಆಯ್ತು. ನಾವು ಮ್ಯಾಗಿ ತಗೋಬೇಕಂತ ಸಡನ್ನಾಗಿ ಅನಿಸಿ ನಮಗೊಂಥರ ಹುಚ್ಚು. ಮನೇಲೇ ಮಾಡ್ಕೋಬೋದಲ್ವಾ? ಇಲ್ಲ, ನಾವು ಮಾಡ್ಕೊಳ್ಳಲ್ಲ. ಇಲ್ಲಿ ಬಂದು ದುಡ್ಡು ಕೊಟ್ಟೆ ತಿನ್ನಬೇಕು. ಹೀಗೆ ತಿನ್ನೋದಕ್ಕೆ ಮ್ಯಾಗಿ ರೆಡಿ ಆಗ್ತಾಯಿದೆ. ಅವಳು ನನಗಲ್ಲಿ ಅಂಟಿಸ್ಬಿಟ್ರಲ್ಲ, ನನಗೆ ಅದನ್ನು ವಿಡಿಯೋ ಮಾಡಿದ್ದಕ್ಕೆ ಇವಾಗ ಅದನ್ನ ನೋಡಿಕೊಂಡು ಇಸ್ಕೊಂಡು ಅವಳು ಕೂತಿದ್ಲು. ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು, ಒಂದು ಸ್ವಲ್ಪ ಅಷ್ಟೇ. ಅದು ಒಂದು ಸ್ವಲ್ಪ ಎಷ್ಟು ಸ್ವಲ್ಪ ಅಂದರೆ ಫೋನ್ ಹಿಡ್ಕೊಳಕ್ಕೆ, ಜೋಳ ಹಿಡ್ಕೊಳಕ್ಕೆ ಹೆಲ್ಪ್ ಮಾಡಿದ್ಲು. ಹತ್ತಕ್ಕೆ ಏನೂ ಹೆಲ್ಪ್ ಮಾಡಲಿಲ್ಲ. ಹಿಂಗೆ ಹೆಲ್ಪ್ ಮಾಡೋದಕ್ಕೆ ಹಿಂಗೆ ಹತ್ತಿಂಗ್ ಕೂರಿಸಿ. Imagine I drop you. How embarrassing will that be? ಅದೆಲ್ಲ ಬೇಕಾ ನಿನಗೆ? ಹೇಳು. ಬೇಡ ನನಗೆ, ನಾನು ಹಿಂಗೆ ಸೇಫ್ ಆಗಿದ್ದೀನಿ, ಪರವಾಗಿಲ್ಲ. I was being a sensible friend, guys. I was being a sensible friend. Though I'm not very sensible, I was trying to be the better one. Yeah, we were trying to do something. Yeah, happens. ಅಲ್ಲೆಲ್ಲ ನಾನು ಹುಚ್ಚರ ನೋಡ್ತಿದ್ರೆ ಫ್ರಂಟ್ ಕ್ಯಾಮ್ರಾ ಇದ್ರು, ಯಾಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಿದ್ದಾಳೆ ಅಂತ ಅವ್ರಿಗೇನು ಗೊತ್ತು, ವ್ಲಾಗರ್ಸ್ ತಲೆ ನಾವು. ನಮಗೆ ನೋಡಿ ಯಾವ ಲೆವೆಲ್ಲು ಅಂತ. ಹಿಂಗೆ ಮ್ಯಾಗಿನ ಬಂದು ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ವೇಸ್ಟ್ ಮಾಡಲ್ಲ, ಅವನು ವೇಸ್ಟ್ ಮಾಡಲ್ಲ ಬಿಡು. ಇನ್ನೊಂದ್ಸರಿ ಹೇಳು ಹೇಳು ಅಣ್ಣ, ಅದು ಫುಲ್ ಹಾಕಿ ಅಣ್ಣ 50 ರೂಪಾಯಿ ಕೊಡ್ತಾ ಇದ್ದೀವಿ ಅಣ್ಣ ಅಂತೆ. Hi guys. Hello. Hey, what is this? കുട്ടന്മാര് കുട്ടന്മാര് നിങ്ങൾ വ്ളോഗിൽ വരുന്നുണ്ട് കേട്ടോ. I think this stuck over. ಅಯ್ಯೋ, ನನ್ನ ನೆಟ್ ಪ್ರಾಬ್ಲಮ್, ಅವ್ರ ನೆಟ್ ಪ್ರಾಬ್ಲಮ್ ಅಂತ ಅರ್ಥ ಆಗ್ತಿಲ್ಲ. ಚೀರ್ಸ್. ಸೊ ನಾವು ಬೆಟ್ಟಕ್ಕೆ ಬಂದಿದ್ದು ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟೆ. ಅದು ಚೆನ್ನಾಗಾಯಿತು, ಆರಾಮಾಗಿ ರಿಲ್ಯಾಕ್ಸ್ ಆಯಿತು, ಎಲ್ಲ ಟೆನ್ಷನ್ನು ಹೊರಗೆ ಹಾಕಿ. ಸೊ ನಾಳೆಯಿಂದ ಮತ್ತೆ ಡೇನ ರೀಸ್ಟಾರ್ಟ್ ಮಾಡ್ಬೋದು. ಈ ಥರ ನೀವು ಅವಾಗವಾಗ ಹೊರಗಡೆ ಹೋಗಿ ಬರ್ತಾಯಿರಿ, ನಿಮ್ಮ ಮೈಂಡೂ ರಿಲ್ಯಾಕ್ಸ್ ಆಗಬೇಕು. ಅದು ರಿಲ್ಯಾಕ್ಸ್ ಆಗಿಲ್ಲ ಅಂದರೆ ಅದಕ್ಕೂ ಪಾಪ ಎಷ್ಟಂತ ಪ್ರೆಷರೈಸ್ ಮಾಡೋದು ಅಲ್ವಾ. ಸೊ ನಾವಿಬ್ಬರು ಹೆಂಗೋ ಒಂದು ಸ್ವಲ್ಪ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂದಿದ್ದಕ್ಕೂ ಸಾರ್ಥಕ ಆಯಿತು. ವಾಪಸ್ ಬರ್ತಾನೂ ಅಷ್ಟೇ ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಹೊರಟಾಗ ಒಂದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕೆಲವು ಕಡೆ ಲೈಟಿಂಗ್ಸ್ ಆಫ್ ಆಗಿತ್ತು. ಹಾಗೆ ನಾವು ಅರಮನೆ ಹತ್ರ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಆಲ್ರೆಡಿ ಲೈಟ್ ಆಫ್ ಆಗಿಬಿಟ್ಟಿತ್ತು, ಆದರೂ ಪರವಾಗಿಲ್ಲ, ಹೋಗೋಣ ಅರಮನೆ ಹತ್ರಕ್ಕೆ ಅಂತ ಅರಮನೆ ಹತ್ರಕ್ಕೆ ಹೋಗಿ ಅಲ್ಲಿ ಹತ್ರದಿಂದ ನೋಡಿಕೊಂಡು ವಾಪಸ್ ಬಂದ್ವಿ. ಎಲ್ಲರೂ ಕೇಳ್ತಾರೆ, ಮೈಸೂರಲ್ಲೇ ಇರ್ತೀಯಾ, ಅರಮನೆ ನೋಡಿ ನೋಡಿ ಬೇಜಾರಾಗಲ್ವಾ ಅಂತ. ಇದು ಒಳ್ಳೆ ಹೆಂಗಾಯಿತು ಅಂದರೆ, ಪ್ರತಿದಿನ ಅಮ್ಮ ಪಕ್ಕದಲ್ಲೇ ಇರ್ತಾರಲ್ವ, ನೋಡಿ ನೋಡಿ ಬೇಜಾರಾಗಿಲ್ವಾ ಅಂತ ಕೇಳ್ದಂಗೆ ಆಯಿತು. ಇಲ್ಲ, ನನಗೆ ಅರಮನೆ ಆಗಲಿ ಬೆಟ್ಟ ಆಗಲಿ ಯಾವತ್ತೂ ಬೇಜಾರು ಅನಿಸಿಲ್ಲ. ಹೋದಷ್ಟು ನನಗೆ ಇನ್ನೂ ಖುಷಿ ಅನಿಸ್ತಿರುತ್ತೆ, ಇನ್ನೂ ಹೊಸ್ತು ಅನಿಸ್ತಿರುತ್ತೆ. ಒಬ್ಬೊಬ್ರ ಜೊತೆ ಹೋದಾಗ್ಲೂ ಒಂದೊಂದು ಏನೋ ಡಿಫ್ರೆಂಟಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ, ಅವರ ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಇರುತ್ತೆ. ಆದ್ದರಿಂದ ನೀವು ಜನಗಳ ಜೊತೆಗೆ ಎಷ್ಟು ಬೆರಿತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸುತ್ತ ಇರೋದು ನೀಟಾಗಿ ಪರಿಚಯ ಆಗುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಅಮ್ಮನ ಜೊತೆ ಬಂದಿದ್ದೆ, ಅದಾದಮೇಲೆ ಇವತ್ತೇ ಬರ್ತಾ ಇರೋದು. ಆ ಲೈಟಿಂಗ್ಸು ನನ್ನ ಹೆಂಗೆ ಡಿಸ್ಟ್ರಾಕ್ಟ್ ಮಾಡ್ತಿತ್ತಲ್ಲಿ, ಇವಾಗ ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೂ ಹಾಗೆ ಡಿಸ್ಟ್ರಾಕ್ಟ್ ಮಾಡ್ತಿದ್ದೆ. ಅದು ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು, ಬಟ್ ಅದೆಲ್ಲ ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ಸೊ ಅರಮನೆ ಹೀಗಿತ್ತು. ನಾವು ಆದರೆ ಬೆಟ್ಟ ಇಳಿಯೋಷ್ಟು ಲೈಟ್ ಆಫ್ ಆಗಿಬಿಟ್ಟಿತ್ತು. ಇಮ್ಯಾಜಿನ್ ಮಾಡು, ಅಲ್ಲೆಲ್ಲ ಸೈನಿಕರು ನಿಂತಿತ್ತು, ಇಲ್ಲೆಲ್ಲ ಸೈನಿಕರು ಇರ್ತಾರೆ, ಇಲ್ಲೆಲ್ಲ ಇರುತ್ತೆ. ಅಲ್ಲಿ ದರ್ಬಾರ್ ನಡೆಯುತ್ತೆ ಮಧ್ಯದ್ದು, ಅದು ದರ್ಬಾರ್ ಏರಿಯಾ. ಅಲ್ಲೆಲ್ಲ ಇವಾಗ ನೆಟ್ ಹಾಕ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಒಂದು ರೂಮು, ಆ ರೂಮಲ್ಲಿ ಅವ್ರು ಮಲಗಿರ್ತಾರೆ. ಅಲ್ಲೆಲ್ಲ ಗೊತ್ತಿರ್ತೀವಿ. ಇವಾಗ ಇಲ್ಲಿ ಪೀಕ್ಸ್ ಇದೆ ನೋಡು, ಇಲ್ಲಿ ಟಾಪ್ಸು, ಇಲ್ಲೆಲ್ಲ ಮೇಯ್ನ್ ಇರೋರು. ಅವ್ರುಗಳು ನೋಡಿ ಹೇಳ್ತಾ ಇರ್ಬೇಕು, ಯಾರು ಬಂದರು, ಯಾರು ಹೋದ್ರು, ಏನಾಯಿತು,
ಆನೆಗಳಿರೋದು. ಕುದುರೆ ಆನೆ ಇಲ್ಲಿ ನೋಡಿದ್ರು ಇಲ್ಲಿ ನೋಡಿ ಎದುರಿಸಕ್ಕೆ ಎಷ್ಟು ಚೆನ್ನಾಗಿ ಯಾರೋ ಕೂತಿದ್ದಾರೆ ಐ ಮೀನ್ ಯಾರಾದರೂ ಹಾರ ಟ್ರೈ ಮಾಡಿದ್ರೆ ಯಾರೋ ಕೂತಿದ್ದಾರೆ ಅಂತ ಹೋಗ್ಬೇಕಲ್ಲ. Groom all these animals are not proper. Yes, yeah. ಈಗ ಸದ್ಯಕ್ಕೆ ಮಾಡಲ್ಲ, Towards ದಸರಾ ಅಷ್ಟೊಂದು ಮಾಡ್ತಾರೆ ಒಂಚೂರು. We'd come here, bro. We'd come first. We'd come to the back gate, okay? ಸೊ ನಾವು ಆಲ್ಮೋಸ್ಟ್ ಎಲ್ಲಾದರೂ ಮುಗಿಸ್ಕೊಂಡು ಅರಮನೆ ಹತ್ರ ಎಲ್ಲ ಮತ್ತೆ ಅಲ್ಲೂ ಜನ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗೋದ್ರು. ಸೊ ಅಲ್ಲಿಂದ ನಾವು ಹೊರಟಾಗ ಒಂದು 8:30 ಆಗಿತ್ತು ಅನಿಸುತ್ತೆ. ಹೋಗಿ ಎಲ್ಲದು ನೀಟಾಗಿ ನೋಡಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಿದ್ದರಿಂದ ಆರಾಮ್ ಅನಿಸ್ತಾ ಇತ್ತು. ಆದಷ್ಟು ಬೇಗ ಒಂದು ಸ್ವಲ್ಪ ಮನೆ ರೀಚ್ ಆಗೋಣ ಅಂತ ಶಾರ್ಟ್ಕಟ್ಟಲ್ಲೇ ಬಂದ್ವಿ. ಸೊ ಆವಾಗ ನಿಮಗೆ ಫಿಲೋಮಿನಾಸು ತೋರಿಸ್ಬೋದು ಅಂತ ನಾನು ಈ ರೂಟ್ನ ತೆಗೆಸ್ಕೊಂಡೆ. ಫಿಲೋಮಿನಾಸ್ ಚರ್ಚ್ ಇದು, ನಿಮಗೆ ಕೇಳಿರ್ತೀರ ನೀವು ಮೈಸೂರಲ್ಲಿ, ಇಲ್ಲ ನೋಡಿರ್ತೀರ. ನಾನು ಈ ಚರ್ಚ್ ಒಳಗಡೆ ಯಾವತ್ತೂ ಹೋಗಿಲ್ಲ, ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಒಂದಿನ ಡೆಫಿನೆಟಾಗಿ ಹೋಗ್ತೀನಿ, ಬಟ್ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮುಂಬೈ ಥರ ಇನ್ ಕೇಸ್ ರೆಕಾರ್ಡ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬಟ್ ಹೊರಗಡೆಯಿಂದ ಮಾತ್ರ ಇದು ಫೆಂಟಾಸ್ಟಿಕ್ ಆಗಿದೆ. ನನಗದರ ಆರ್ಕಿಟೆಕ್ಚರ್ ತುಂಬಾ ಇಷ್ಟ. ಸೊ ಇದು ಫೌಂಟೇನ್ ಸರ್ಕಲ್. ಇದು ಫೌಂಟೇನ್ ಯಾವಾಗಲೂ ಆನ್ ಆಗಿರೋದಿಲ್ಲ, ಬರೀ ಸ್ಪೆಷಲ್ ಡೇ ದಿನ ವೀಕೆಂಡ್ಸಲ್ಲಿ ಮಾತ್ರ ಆನ್ ಮಾಡ್ತಾರೆ. ಸೇಮ್ ಅರಮನೆ ಲೈಟಿಂಗ್ಸ್ ಥರನೇ ಇದೂ. ಸೊ ಆಲ್ಮೋಸ್ಟ್ ಮನೆ ಹತ್ರ ಬರ್ತಿದ್ದಂಗೆ ಹೊಟ್ಟೆ ಹಸಿವಾಗಕ್ಕೆ ಶುರು ಆಗಿತ್ತು. ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಮೋಮೋಸ್ ಮಾಡ್ಕೊಳ್ಳೋಣ, ಬೇಗ ಮುಗ್ದೋಗ್ಬಿಡುತ್ತೆ. ಹಾಗೆ ತಿನ್ಬೇಕು ಅನಿಸ್ತಾಯಿತ್ತು, ಹೊರಗಡೆ ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಳ್ಳೋಣ ಅಂತ ಅದನ್ನ ಮಾಡೋಕ್ಕೆ ಶುರು ಮಾಡಿದ್ವಿ. ಮೋಮೋಸ್ ಒಂಥರ ಇನ್ಸ್ಟೆಂಟ್ ರೆಸಿಪಿ ಇದ್ದಂಗೆ. ಸ್ವಲ್ಪ ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಆ ವೆಜಿಟೇಬಲ್ಸ್ನೆಲ್ಲ ನೀವು ಚಾಪ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಫ್ರೈ ಮಾಡಿಕೊಂಡು, ನಂತರ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲಿ ಅದನ್ನು ಸ್ಟಫ್ ಮಾಡಿಕೊಂಡು ನೀವು ಸ್ಟೀಮ್ ಮಾಡಿದ್ರೆ ಹಾಗೆ ಹೋಗುತ್ತೆ. ನಾನು ತೋರಿಸ್ತಾ ಇರೋ ಪ್ರೊಸೀಜರ್ನ ಫಾಲೋ ಮಾಡಿ. ಇಲ್ಲಿ ಈಗ ನಾನು ವೆಜಿಟೇಬಲ್ಸ್ನ ಹಾಫ್ ಫ್ರೈ ಮಾಡ್ಕೊತಾ ಇದ್ದೀನಿ, ಪೂರ್ತಿ ಫ್ರೈ ಮಾಡ್ಕೋಬಾರ್ದು, ಯಾಕಂದರೆ ನಾವು ಸ್ಟೀಮ್ ಮಾಡಿದಾಗ ಅದು ಇನ್ನೂ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ. ಸೊ ನಾನು ಫೋಲ್ಡಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಹೇಗೆ ಒಳಗಡೆ ಡಂಪ್ಲಿಂಗ್ ಥರ ರೆಡಿ ಮಾಡ್ಕೊಳ್ಳೋದು ಅಂತ. 2 ರೀತಿ ನಾನು ತೋರಿಸಿದ್ದೀನಿ. ಒಂದು ರೀತಿದು ಫೋಲ್ಡಿಂಗ್ ತೋರಿಸಿದ್ದೀನಿ, ಇನ್ನೊಂದು ರೀತಿದು ಫೋಲ್ಡಿಂಗ್ ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಸೊ ಈ ಥರ ನೀಟಾಗಿ ಅದನ್ನು ನಾವು ಮೋದಕ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡಿಕೊಂಡು ಅದನ್ನು ಒಂದು 1/4 ಗಂಟೆ ಸ್ಟೀಮ್ ಮಾಡ್ಕೋಬೇಕು. ನೀವು ಸ್ಟೀಮ್ ಮಾಡೋದಕ್ಕೂ ಮುಂಚೆ ಆ ಪಾತ್ರೆಗೆ ಚೆನ್ನಾಗಿ ಆಯಿಲ್ ಮಾಡಿದರೆ ಅದು ಯಾವ ಕಾರಣಕ್ಕೂ ಅಂಟ್ಕೊಳ್ಳೋದಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದವಾಗ ಬೇಸ್ಗೆಲ್ಲ ಅಂಟ್ಕೊಂಡು ಅದು ಕಿತ್ಕೊಂಡೇ ಬಂದುಬಿಡ್ತಿತ್ತು. ಸೊ ಈ ಸರ್ತಿ ನಾನು ಆಯಿಲ್ ಮಾಡಿದ್ದೆ, ಅದರಿಂದ ಅದು ಏನೂ ಆ ಥರ ಆಗಲಿಲ್ಲ, ನೀಟಾಗಿ ಎದ್ಬಿಟ್ಟು ಬಂತು. ಸೊ ನೀವು ಈ ಥರ ಸ್ನ್ಯಾಕ್ಸ್ ಟೈಮಲ್ಲಿ ಹೊರಗಡೆ ಏನಾದರೂ ತಿನ್ನೋ ಬದಲು ಈ ಥರ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲೇ, ಬೇಗ ಆಗೋಗ್ಬಿಡುತ್ತೆ. ನಿಮಗೆ 45 ಮಿನಿಟ್ಸು ಹಿಡಿಯಲ್ಲ ಇದನ್ನು ರೆಡಿ ಮಾಡೋದಕ್ಕೆ. ಸೊ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಆ ಥರ ಸ್ಪೇಸಿಂಗ್ ಒಂದು ಸ್ವಲ್ಪ ಕೊಡಿ, ಯಾಕಂದರೆ ಅದು ದಪ್ಪ ಆದಾಗ ಚೆನ್ನಾಗಿರುತ್ತೆ. ಆಮೇಲೆ ನಮ್ಗೆ ಯಾವ ಇಷ್ಟ ಬರೋ ಸಾಸಸ್ ಇರುತ್ತೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಲೈಕ್ ನಾನು ಇಲ್ಲಿ ಶೆಜ್ವಾನ್ ಸಾಸ್, ಆಮೇಲೆ ತಂದೂರಿ ಮೇಯೋ, ಆಮೇಲೆ ಪ್ಲೇನ್ ಮೇಯೋ ಯೂಸ್ ಮಾಡಿದ್ದೀನಿ. ಸೊ ನಮಗೆ ಎಲ್ಲ ಇಷ್ಟಿದ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೀವು ತಿನ್ಕೊಂಡ್ರೆ ಮೋಮೋಸ್ ರೆಡಿ ಆಗೋಗುತ್ತೆ. ಇದೊಂದು ಸಿಂಪಲ್ ರೆಸಿಪಿ, ಟ್ರೈ ಮಾಡಿ ಹೇಗಿತ್ತಂತ ತಿಳಿಸಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಇಮಿಡಿಯೇಟಾಗಿ ರೀಚ್ ಆಗುತ್ತೆ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ, ನೆಮ್ಮದಿಯಾಗಿರಿ. ಬಾಯ್.